ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಸಂಡೇದು ವ್ಲಾಗ್ ಆಗಿರುತ್ತೆ. ಸಂಡೇ ನಮ್ಮ ಮಾವ ಬಂದಿದ್ದಾರೆ ಊರಿಂದ. ಸೊ ಅವ್ರು ಬರುವಾಗ ಒಂದು ಬಾಕ್ಸ್ ಅಷ್ಟು ಮಾವಿನ ಹಣ್ಣಿದೆಯಲ್ವ ಅದನ್ನು ತಗೊಬಂದಿದ್ದಾರೆ. ಸ್ವಲ್ಪ ಹಣ್ಣಾಗಿತ್ತು, ಇನ್ನು ಸ್ವಲ್ಪ ಕಾಯಿ ಇತ್ತು. ಸೊ ಅದನ್ನು ತಗೊಬಂದಿದ್ರು. ತುಂಬ ದಿವಸ ಆಯಿತು ಅವರು ಬರ್ತೀನಿ ಅಂತ ಹೇಳ್ತಾ ಇದ್ದಿದ್ದು, ಬಟ್ ಬಂದಿತ್ತಿಲ್ಲ. ಸೊ ಇವಾಗ ಬಂದಿದ್ದಾರೆ. ಇವಾಗ ಬಂದವರು 1 ವರ್ಷ ಆಯಿತು ನಮ್ಮ ಮನೆಗೆ ಬಂದು. ಲಾಸ್ಟ್ ಇಯರ್ ಬಕ್ರೀದ್ ಹಬ್ಬ ಇತ್ತಲ್ವ, ಆವಾಗ ಹಬ್ಬ ಎಲ್ಲ ಮಾಡಿಕೊಂಡು ಹೋಗಿರೋದು. ನಂತರ ಇವಾಗ ಬಂದಿರೋದವರು. ಸೊ ಬರುವಾಗ ಮಾವಿನ ಹಣ್ಣು, ಆಮೇಲೆ ಸ್ವಲ್ಪ ಶುಂಠಿ, ಹುಣಸೆ ಹಣ್ಣು ಇದೆಲ್ಲ ತಗೊಬಂದಿದ್ರು. ನಾನು ಅಂದರೆ ಅವ್ರು ತಗೊಬರ್ತಾರೆ, ಏನು ಬೇಕಾದರೂ ತಗೊಬರ್ತಾರೆ. ಬಟ್ ನಾವೇ ಬೇಡ ಅನ್ನೋದು, ಯಾಕೆಂದರೆ ವಯಸ್ಸಾದವರು ಬಸ್ಸಲ್ಲಿ ಬರೋದು ಬೇರೆ, ಆಮೇಲೆ ಏನು ಅವರೇ ಬಸ್ಸಲ್ಲಿ ಅವ್ರನ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದರಲ್ಲಿ ಬೇರೆ ಈ ಥರ ಐಟಮ್ಸ್ಗಳನ್ನೆಲ್ಲ ತಗೊಬರೋದು ಬೇಡ ಅಂತೇಳಿ ಹೇಳಿದ್ದೆ. ಸೊ ಹಾಗಾಗಿ ಮಾವಿನ ಹಣ್ಣೊಂದು ತಗೊಬಂದಿದ್ದಾರೆ. ಯಾಕೆಂದರೆ ಇವ್ರ ಅಕ್ಕನ ಮನೆಯಲ್ಲಿ ಮಾವಿನ ಹಣ್ಣಿದು ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಇವಾಗ ಮಾವಿನ ಹಣ್ಣಿದು ಸೀಸನ್ ಅಲ್ವಾ, ಸೊ ಹಾಗಾಗಿ ಅದರದ್ದು ಬಿಸ್ನೆಸ್ ಇವಾಗ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರದ್ದು ಅಕ್ಕ ಇದ್ದಾರಲ್ವ, ಅವರು ಕಳಿಸಿರೋದು ನಮಗೋಸ್ಕರ 1 ಬಾಕ್ಸ್ ಮಾವಿನ ಹಣ್ಣು, ರಸಪುರಿ ಮಾವಿನ ಹಣ್ಣು, ಆಮೇಲೆ ಇನ್ನೊಂದು ಮಾವಿನ ಹಣ್ಣಿದು ಹೆಸರು ಗೊತ್ತಿಲ್ಲ. ಸೊ ಅದನ್ನು ತಗೊಬಂದಿದ್ರು. 1 ಪೀಸ್ ಕಟ್ ಮಾಡಿ ಎಲ್ಲ ತಿಂದಿದ್ದೀನಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ, ಆಮೇಲೆ ತುಂಬಾ ಸ್ವೀಟಾಗಿತ್ತು. ಸೊ ಇವಾಗ ಅವರಿಗೆ ಊಟ ಎಲ್ಲ ಕೊಟ್ಟಿದ್ದೆ. ಸೊ ಅವರು ಇವಾಗ ಊಟ ಎಲ್ಲ ಮಾಡ್ಕೊಂಡು ಮಲಗಿದ್ದಾರೆ. ನಾನು ಮಲಗಿ ಇವಾಗ ಎದ್ದಿರೋದು. ಒಂದು ಸಂಜೆ 4 ಗಂಟೆ ಆಗುವಾಗ ಎದ್ದಿದ್ದೀನಿ. ಎದ್ದು ಇವಾಗ ನೈಟ್ ಡಿನ್ನರಿಗೆ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಮಂದಿ ಮಾಡಿದ್ದೆ. ನಾವು ಮದುವೆ ಹೋಗಿದ್ವಿ, ಆಮೇಲೆ ಅವ್ರಿಗೆ ಅಂತೇಳಿ ಮಂದಿ ಮಾಡಿಟ್ಟು ಮದುವೆ ಹೋಗಿರೋದು. ಅವರು ಬಂದ ತಕ್ಷಣ ಮಂದಿ ಮಾಡಿದ್ನಲ್ಲ ಅದು ಕೊಟ್ಟೆ. ಸೊ ಇವಾಗ ನೈಟಿಗೆ ಕುರ್ಬಾನಿ, ಇವಾಗ ಗೊತ್ತಿದೆಯಲ್ವ, ಇವಾಗ ರಂಜಾನಲ್ಲಂತೂ ಎಲ್ಲ ಕಡೆ ಕುರ್ಬಾನಿ ಸಿಗುತ್ತೆ. ಸೊ ಕುರ್ಬಾನಿದು ಮಟನ್ ಇತ್ತು. ಸೊ ಅದರದ್ದು ಒಂದು ರೆಸಿಪಿ ಮಾಡೋಣ ಅಂತೇಳಿ ಇವಾಗ ಮಾಡೋದಕ್ಕೆ ಇಲ್ಲಿ ಮಟನ್ ತೆಗೆದು ಆವಾಗಲೇ ಹೊರಗಡೆ ಇಟ್ಟಿದ್ದೆ. ಅದು ಇವಾಗ ಡೀಪ್ ಫ್ರೀಸ್ ಆಗಿದೆ. ಸೊ ಇವಾಗ ಅದನ್ನು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ, ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಇವಾಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕುರ್ಬಾನಿದು ಗೋಶ್ ಇದ್ದೇ ಇರುತ್ತೆ. ಸೊ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ಸಿಂಪಲಾಗಿ ತುಂಬಾ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಇದನ್ನು ಮಾಡೋದಕ್ಕೆ ಇಲ್ಲಿ ನಾನು ಎಣ್ಣೆಗೆ ಇಲ್ಲಿ ಜೀರಿಗೆ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಇದೆಯಲ್ವ ಅದನ್ನು ಹಾಕ್ಕೊಂಡು ಈರುಳ್ಳಿನ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಎಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಂದ್ರೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಬೇಕು. ಡಾರ್ಕ್ ಬ್ರೌನ್ ಅಲ್ಲ, ಲೈಟಾಗಿ ಕ್ಯಾರಮಲೈಸ್ ಆಗಲ್ವ, ಸೊ ಆ ಥರ ಆಗಬೇಕು. ಆವಾಗ ತುಂಬಾ ಟೇಸ್ಟ್ ಆಗುತ್ತೆ ಇದರದ್ದು ಫ್ಲೇವರ್. ನಾರ್ಮಲಾಗಿ ನಾವು ಇವಾಗ ಮಟನನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸುವಾಗ ಚೆನ್ನಾಗಿ ಬೇಯುತ್ತೆ ಈರುಳ್ಳಿ ಎಲ್ಲ. ಆದ್ರೂ ಈ ಥರ ಫ್ರೈ ಆನಿಯನನ್ನು ನಾವು ಚೆನ್ನಾಗಿ ಬ್ರೌನ್ ಮಾಡ್ಕೋತೀವಲ್ವ, ಅದರಿಂದ ಏನಾಗುತ್ತೆ ಅಂದರೆ ಒಂದು ಫ್ಲೇವರ್ ಸ್ವಲ್ಪ ಚೇಂಜ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸೊ ಇವಾಗ ಇದು ಸ್ವಲ್ಪ ನೋಡಿ ಈ ಥರ ಕ್ಯಾರಮಲೈಸ್ ಆದರೆ ಸಾಕಾಗುತ್ತೆ. ನಂತರ ಇದಕ್ಕೆ ನಾನಿಲ್ಲಿ ಮಟನನ್ನು ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದೇ ಈರುಳ್ಳಿ ಇದೆಯಲ್ವ, ಕ್ಯಾರಮಲೈಸ್ಡ್ ಈರುಳ್ಳಿ, ಅದರಲ್ಲಿ ಒಂದು 30 ಸೆಕೆಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಹಸಿರು ಮೆಣಸಿನ್ಕಾಯಿ ಇದೆಯಲ್ವ ಅದನ್ನು ಕ್ರಷ್ ಮಾಡ್ಕೊಂಡಿರೋದು, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದನ್ನು 1 ರಿಂದ 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನೂ ಗರಂ ಮಸಾಲ ಪುಡಿನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ನಾನು 1-2 ಸ್ಮಾಲ್ ಸೈಜಿದು ಟೊಮೆಟೊ ಹಣ್ಣು ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿಲಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನಾನು ಬೇಯಿಸೋದು ಫಸ್ಟಿಗೆ. ನಂತರ ಬಾಕಿ ಇರುವಂತಹ ಪ್ರಿಪ್ರೇಷನ್ ಏನು ಅಂತೇಳಿ ನಾನು ತೋರಿಸ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ಇದರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರೋದು. ಇದನ್ನು 1 ನಿಮಿಷ 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೇ. ಸೊ ನಂತರ ಇಲ್ಲಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿ ಇದನ್ನು ನಾನಿಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಮಟನನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಸೊ ಅಲ್ಲಿ ತನಕ ಇನ್ನೊಂದು ಅದರದ್ದು ಮೇನ್ ಮಸಾಲೆ ಇದೆಯಲ್ವ ಅದನ್ನು ರೆಡಿ ಮಾಡ್ಕೊಳ್ಳೋಣ. ತುಂಬಾ ದಿವಸ ಆಗಿಬಿಟ್ಟಿತ್ತು, ನಾನು ಯಾವುದೇ ರೆಸಿಪಿನ ಇನ್ಕ್ಲೂಡೇ ಮಾಡಿಲ್ಲ ತುಂಬ ದಿವಸದಿಂದ. ಸೊ ಇವತ್ತೊಂದು ರೆಸಿಪಿ ಹಾಕೋಣ ಅಂತೇಳಿ ಆಯಿತು. ಆಲ್ಮೋಸ್ಟ್ ಎಲ್ಲರ ಮನೇಲಿ ಇವಾಗ ಗೋಶ್ ಇದ್ದೇ ಇರುತ್ತೆ, ಮಟನ್ ಅಂತೂ ಇದ್ದೇ ಇರುತ್ತೆ. ಸ್ವಲ್ಪ ದಿವಸ ಹಬ್ಬಾಗಿ 1 ವಾರ ತನಕ ಇದ್ದೇ ಇರುತ್ತೆ, ನಂತರ ಖಾಲಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇವತ್ತೊಂದು ರೆಸಿಪಿ ಮಾಡೋಣ.
ಮಟನ್ ಯಾರಾದರೂ ಇದ್ದರೆ ಮಾಡ್ಬೋದಲ್ವ ಅಂತೇಳಿ ಅದಕ್ಕೋಸ್ಕರ ಇಲ್ಲಿ ರೆಸಿಪಿನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ ಅದೂ ಖಾಲಿ ಆಗಿಬಿಟ್ಟಿತ್ತು. ಇನ್ನಂತೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಬೆಳಿಗ್ಗೆ ಟೈಮಲ್ಲಿ ಅರ್ಜೆಂಟಾಗಿ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇವಾಗಲೇ ಸ್ವಲ್ಪ ರೆಡಿ ಮಾಡಿ ಇಡ್ತಾ ಇದ್ದೀನಿ. ನಾನೇನು ಜಾಸ್ತಿ ಮಾಡಿಡಲ್ಲ, ಸ್ವಲ್ಪನೇ ಮಾಡಿ ಇಡೋದು. ಒಂದು ವಾರ 2 ವಾರಕ್ಕೆ ಈ ಥರ ಸಾಕಾಗೋಷ್ಟೇ ಮಾಡಿ ಇಡೋದು. ಜಾಸ್ತಿಯಾಗಿ ಮಾಡಿಟ್ರೆ ಅದೂ ಚೆನ್ನಾಗಾಗಲ್ಲ. ಫ್ರೆಶ್ ಹಾಕಿದ್ರೇ ಚೆನ್ನಾಗಾಗೋದು. ಬಟ್ ಫ್ರೆಶ್ ಮಾಡೋದಕ್ಕೆ ಒಂದೊಂದು ಟೈಮ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಮಾಡಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಇವಾಗ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನೀವೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಜೀರಿಗೆನ ಹಾಕಿ, ತುಂಬಾ ಚೆನ್ನಾಗಿರುವಂತಹ ಫ್ಲೇವರ್ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಈ ಜೀರಿಗೆದು ಫ್ಲೇವರ್ ಇದೆಯಲ್ವ, ಫ್ಲೇವರಿಗೆ ಬೇಕಂತೇಳಿ ಹಾಕಲ್ಲ, ಯಾಕಂದರೆ ನಾನು ಸ್ವಲ್ಪ ಹಾಕೋದು ಒಂದು ಸ್ವಲ್ಪ ಸ್ಮೆಲ್ ಚೆನ್ನಾಗಾಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಸ್ಮೆಲ್. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ. ನೀವೂ ಬೇಕಂದರೆ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಸೊ ಹಾಗೆಯೇ ಫುಲ್ಲು ಖಾಲಿ ಆಗಿಬಿಟ್ಟಿತ್ತು ಇವತ್ತಿದು ರೆಸಿಪಿಗೆ. ಎಷ್ಟು ಬೇಕು ಅಷ್ಟೇ ಇದ್ದಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಾಕಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಇವಾಗ ನಾನು ಫಿಲ್ ಮಾಡಿ ಇಡ್ತಾ ಇದ್ದೀನಿ. ನಾನು ಹಬ್ಬಕ್ಕೆ ಜಾಸ್ತಿಯಾಗಿ ಮಾಡಿ ಇಡ್ತೀನಿ, ಬಟ್ ಹಬ್ಬಕ್ಕೆ ನಾನು ಬಿರಿಯಾನಿ ಮಾಡಿದ್ನಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೇಳಿ ಬೇಕಾಗಿರ್ತಿಲ್ಲ. ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಒಂಥರ ಕ್ರಷ್ ಮಾಡ್ಕೊಂಡಿರೋ ಥರ ಬೇಕಾಗಿರೋದು. ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಬ್ಬಕ್ಕೆ ರೆಡಿ ಮಾಡಿಲ್ಲ, ಹಾಗಾಗಿ ಫುಲ್ಲಾಗಿ ಖಾಲಿ ಆಗಿಬಿಟ್ಟಿತ್ತು. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ರೆಡಿ ಆಯಿತು. ಇಲ್ಲಿ ಮಟನ್ನು ನಾನಿಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಬೇಕಾಗಿರುವಂತಹ ಒಂದು ಮೇಯ್ನ್ ಮಸಾಲ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿರುವಂತಹ ಮಸಾಲ. ಇಲ್ಲಿ ನಾನು ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಧನಿಯಾ ಬೀಜ ಇದೆಯಲ್ವ ಅದನ್ನು ಹಾಕೋತೀನಿ, ಸ್ವಲ್ಪ ಸೋಂಪು, ಆಮೇಲೆ ಕಾಳು ಮೆಣಸಿದೆಯಲ್ವ ಪೆಪ್ಪರ್ ಕಾಳು. ಸೊ ಅದನ್ನು ಹಾಕಿ ನಾವಿಲ್ಲಿ ಲೈಟಾಗಿ ಅಂದರೆ ಗ್ಯಾಸ್ ಫ್ಲೇಮ್ನ ಫುಲ್ ಸ್ಲೋ ಮಾಡಿ ಇಟ್ಕೋಬೇಕು. ಸ್ಲೋ ಮಾಡಿದ ಮೇಲೆ ಇದನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸಿಟ್ಟು ಹೋಗಿಬಿಡುತ್ತೆ, ಅದರದ್ದು ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಟ್ಕೊಂಡು ರೋಸ್ಟ್ ಮಾಡಿದ್ರೇ ಅದರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರೋದು. ಯಾವುದೇ ಐಟಮ್ಸ್ ಆದ್ರೂ ರೋಸ್ಟ್ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡಿಟ್ಕೋಬೇಕು. ಅಂದರೆ ಮಸಾಲ ಐಟಮ್ಸ್ ಇದೆಯಲ್ವ, ನಾವಿವಾಗ ಏನು ಸಾಂಬಾರು ಮಸಾಲ ಮಾಡ್ಕೋತೀವಿ, ಗರಂ ಮಸಾಲೆ ಈ ಥರದ್ದೆಲ್ಲ ಲೈಟಾಗಿ ಇಟ್ಕೊಂಡೆ ರೋಸ್ಟ್ ಮಾಡ್ಕೋಬೇಕು. ಆವಾಗ ಅದ್ರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ನಾನು ಇದನ್ನು ಪುಡಿ ಮಾಡ್ಕೋತೀನಿ. ತುಂಬ ನೈಸಲ್ಲ, ಒಂದು ಮೀಡಿಯಮ್ ನೈಸಾಗಿ ನಾನು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಈ ಥರ ಇದನ್ನು ಪುಡಿ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ಮಟನ್ನು ನಮ್ಮದು ಚೆನ್ನಾಗಿ ಬೆಂದಿದೆ ಇಲ್ಲಿ. ಸೊ ಇವಾಗ ಇದಕ್ಕೆ ಇನ್ನೊಂದು ಸ್ಟೆಪ್ ರೆಸಿಪಿದು ಇನ್ನೊಂದು ಲಾಸ್ಟ್ ಸ್ಟೆಪ್ಪು ಇವಾಗ ನಾನು ಮಾಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆ ಇಟ್ಕೋತೀನಿ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬಟರ್ ಇದೆಯಲ್ವ ಅದನ್ನು ಹಾಕಿ ಒಗ್ಗರಣೆ ಥರ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಾಗುತ್ತೆ ಬಟರಿದು ಫ್ಲೇವರ್ ಇದೆಯಲ್ವ, ಅದನ್ನು ತುಂಬ ಚೆನ್ನಾಗಾಗುತ್ತೆ ಈ ಮಟನ್ದು ರೆಸಿಪಿಗೆ. ಚಪಾತಿ ಜೊತೆಗೆ ತುಂಬಾ ಟೇಸ್ಟಿ ಆಗುತ್ತೆ. ಸೊ ಅದನ್ನು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಇಲ್ಲಿ ನಾನೊಂದು ಪಾತ್ರೆಗೆ ನಾನು ಸ್ವಲ್ಪ ಬಟರನ್ನು ಹಾಕ್ಕೊಂಡಿದ್ದೀನಿ, ಆಮೇಲೆ ಒಂದು 2 ಹಸಿರು ಮೆಣಸಿನ್ಕಾಯಿ ಇದೆಯಲ್ವ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಬಟರಲ್ಲಿ. ನಂತರ ಇಲ್ಲಿ ನಾನು ರೆಡಿ ಮಾಡ್ಕೊಂಡಿರುವಂತಹ ಅಂದರೆ ಬೇಯಿಸಿಟ್ಕೊಂಡಿರುವಂತಹ ಮಟನ್ ಮಸಾಲ ಇದೆಯಲ್ವ ಅದನ್ನು ಹಾಕ್ಕೋತಾ ಇದ್ದೀನಿ. ನಾನು ಇದು ತುಂಬ ನೀರಾಗಿ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ, ಸ್ವಲ್ಪ ಲೈಟಾಗಿ ನೀರು ಥರ ಇದೆ. ಇವಾಗ ಇದಕ್ಕೆ ನಾವು ಈ ಮಸಾಲ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೋತೀವಲ್ವ, ಆವಾಗ ಇದೇನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ, ತಿಕ್ನೆಸ್ ಬರುತ್ತೆ. ಸೊ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಸೊ ಇವಾಗ ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರುವಂತಹ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇವಾಗ ಇದು ಸ್ವಲ್ಪ ತಿಕ್ಕಾಯಿತು, ಯಾಕಂದರೆ ನಾವು ಮಸಾಲ ಪೌಡರ್ ಹಾಕ್ಕೊಂಡಿದ್ದೀವಲ್ಲ ಇದರಲ್ಲಿ ಸ್ವಲ್ಪ ತಿಕ್ಕಾಗುತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕಿದರೆ ಒಳ್ಳೆ ಟೇಸ್ಟಿಯಾಗಿರುವಂತಹ ಚಟ್ಪಟಾಗಿರುವಂತಹ ಮಟನ್ದು ರೆಸಿಪಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ಈ ಬಕ್ರ ಇದು ಗೋಶಲ್ಲಿ ಒಂದು ಸಲ ಆದ್ರೂ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಇಷ್ಟಪಡ್ತೀರಾ. ಮಟನನ್ನು ನಾನು ತುಂಬ ಸಾಫ್ಟಾಗಿ ಬೇಯಿಸ್ತೀನಿ, ನನಗೆ ಗಟ್ಟಿ ಇದ್ದರೆ ತಿನ್ನೋದಕ್ಕೇ ಇಷ್ಟ ಆಗಲ್ಲ, ತುಂಬಾ ಸಾಫ್ಟಾಗಿರಬೇಕು ಮಟನ್. ಚಿಕನ್ ಆದರೆ ಸ್ವಲ್ಪ ಜ್ಯೂಸಿಯಾಗಿರಬೇಕು, ಆವಾಗಲೇ ತಿನ್ನೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ, ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ತುಂಬಾ ಯಮ್ಮಿಯಾಗಿ ಬಂದಿತ್ತು, ನನ್ನ ಹಸ್ಬೆಂಡಿಗಂತೂ ತುಂಬಾ ಇಷ್ಟ ಆಗಿಬಿಟ್ಟಿತ್ತು.
ಸೊ ಹಾಗೆ ನೀನು ನಾಳೆಯಿಂದ ಸ್ಕೂಲು ಸ್ಟಾರ್ಟ್, ಅವ್ರದ್ದು ಯೂನಿಫಾರ್ಮ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅವರಿಗೆ ಹೊಸ ಯೂನಿಫಾರ್ಮ್ ಅಂತ ಹೇಳಿತ್ತು, ಬಟ್ ಅದು ಇನ್ನೂ ಸಿಕ್ಕಿಲ್ಲ, ಇನ್ನೂ 1 ವೀಕ್ ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಹಳೆ ಯೂನಿಫಾರ್ಮ್ ಇದೆಯಲ್ವ ಅದನ್ನೇ ಇಲ್ಲಿ ಐರನ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಇವಾಗ ಐರನ್ ಹಾಕೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಾನು ಅನ್ಕೋತೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.